ಪೂರ್ವ ಸಭೆಗಳನ್ನು ಈಗಾಗಲೇ 17 ಜಿಲ್ಲೆಗಳಲ್ಲಿ ಸಭೆಗಳನ್ನು ನಾವು ಮಾಡಿದ್ದೀವಿ. ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ಹಾಸನ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಚಿಕ್ಕಮಗಳೂರು, ಹೊಸಪೇಟೆ, ಕೊಪ್ಪಳ, ಬಳ್ಳಾರಿ 17 ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಇನ್ನು ಬೀದರ್, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬಾಗಲಕೋಟ್, ಬಿಜಾಪುರ, ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗದಗ ಈ ಭಾಗಗಳ ಪ್ರಮುಖವಾದ ಅಲ್ಲಿ ಸಮಾಜ ಬಂಧುಗಳಾದರೆ ಅಲ್ಲಿದೆ. ಇನ್ನು ಕಾರವಾರ, ಮಂಗಳೂರಿನಲ್ಲಿ ಅಲ್ಲಿ ಸಹ ಸಣ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿದ್ದಾರೆ. ಇನ್ನುಳಿದಂಥ 10-11 ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮುಖಂಡರುಗಳ ಸಭೆಯನ್ನು ಮಾಡಿದ್ದೀವಿ. ನಾಡಿನ ಉದ್ದಗಲಕ್ಕೆ ಸಮಾಜದ ಬಂಧುಗಳು, ಸಮಾಜದ ಮುಖಂಡರುಗಳು, ಒಳಪಂಗಡ ಮುಖಂಡರುಗಳು, ಮಠಾಧೀಶರು, ಸರ್ಕಾರಿ ನೌಕರರು, ನಿವೃತ್ತ IAS IPS ಭಾಳಷ್ಟು ಜನ ಎಲ್ಲ ಮುಖಂಡರುಗಳು ಇವತ್ತು ನಾವು ಸಮಾಜ ಒಂದಾಗಬೇಕು, ಜಾಗೃತರಾಗಬೇಕು. ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಕೆಲವು ದುಷ್ಟಶಕ್ತಿಗಳು ಒಳಪಂಗಡಗಳಲ್ಲಿ ಎತ್ಕಟ್ಟಿ ಈ ಹಿಂದೆ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು 9 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಜಲಿಂಗಪ್ಪನವ್ರಿಗೆ, ವೀರೇಂದ್ರ ಪಾಟೀಲ್ರಿಗೆ, SR ಬೊಮ್ಮಾಯಿ ಅವರಿಗೆ, JH ಪಾಟೀಲ್ರಿಗೆ ಯಾರಿಗೂ ಬೀಳಿಲ್ಲ, ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗಂತೂ 2011ರಲ್ಲೂ 2011-21ರಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವರಿಗೆ ತೊಂದರೆ ಕೊಟ್ಟು ಇಳಿಸ್ತಕ್ಕಂಥ ಷಡ್ಯಂತ್ರ ಆಯಿತು. ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ, ಯಾವುದೇ ದುಷ್ಟಶಕ್ತಿಗಳು ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ, ನಾವು ಕಿವಿಗೊಡಬಾರ್ದು, ಒಟ್ಟಾಗಬೇಕು, ಒಂದಾಗಬೇಕು. ಮಹಾಸಂಗಮದ ಸಮಾವೇಶವನ್ನು, ದಾವಣಗೆರೆ ಐತಿಹಾಸಿಕ ಸಮಾವೇಶವನ್ನು ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ. ಇನ್ನುಳಿದಂಥ ಜಿಲ್ಲೆಗಳು ಪ್ರವಾಸ ಮಾಡ್ತೀವಿ. ಭಾಳ ಪ್ರಮುಖವಾಗಿ ಈ ಒಂದು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು, ಒಳಪಂಗಡಗಳು ಒಂದು ವೇದಿಕೆಯಲ್ಲಿ ಬರಬೇಕು, ಒಂದಾಗಬೇಕು. ಜಾತಿ ಸಮೀಕರಣ ಏನು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಇದನ್ನು ವಿರೋಧ ಮಾಡಬೇಕು. ಮತ್ತು ಸಮುದಾಯದಲ್ಲಿ ಭಾಳಷ್ಟು ಜನ ಬಡವರಿದ್ದಾರೆ, ಬಡವರ ಮಕ್ಕಳು ಶೈಕ್ಷಣಿಕವಾಗಿ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೇಳಬೇಕಂತೇಳಿ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾವು ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ. ಒಟ್ಟಾಗ್ತೀವಿ, ಒಂದಾಗ್ತೀವಿ, ಯಾವುದೇ ದುಷ್ಟಶಕ್ತಿಯಲ್ಲಿ ಕಿವಿಗೊಡಲ್ಲ ಅಂತ ತೀರ್ಮಾನ ಮಾಡಿದ್ವಿ. ಏನು ಕೇಳೋದೈತ? ಮೇ 15ರೊಳಗಾಗಿ ದಾವಣಗೆರೆಯಲ್ಲಿ ಮಾಡ್ತೀವಿ. ಕೆಲವು ದುಷ್ಟಶಕ್ತಿಗಳು ನಮ್ಮನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಈ ದುಷ್ಟಶಕ್ತಿಗಳಿಗೆ ಉತ್ತರವನ್ನು ಕೊಡ್ತೀವಿ. ನಾವು ಸಮಯ, ಸಂದರ್ಭ, ಕಾಲಾವಕಾಶ ಕೂಡಿ ಬರ್ತೀವಿ, ಹೇಳ್ತೀವಿ. ವೀರಶೈವ ಲಿಂಗಾಯತ ಮಹಾಸಂಗಮ, ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶನ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಹಿಂದೂ ಸಂಗಮ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಆಯಿತು, ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದಕ್ಕೆ ಬಂದ್ಬಿಡ್ರಿ. ಈಗ ನಾವು ಯತ್ನಾಳ್ರವರೆಗೆ ಕೆಲವು ನಮ್ಮವರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದವು, ರಾಜಕೀಯ ಅಂತಲ್ಲ. ಅವ್ರ ಆಸ್ತಿ ನಾವು, ನಮ್ಮ ಆಸ್ತಿ ಅಲ್ಲ. ನಾವು ನಮ್ಮಲ್ಲೇ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ಹೊಸಪೇಟೆಯಲ್ಲಿ ಬೆಂಗಳೂರಲ್ಲಿ ನಾವೇನು ಹೇಳಿದ್ವಿ,
ಒಟ್ಟಾಗಿ ಒಂದಾಗಿ ಹೋಗೋಣ ಬನ್ನಿರಿ ಅಂತ ನಾವು ಯತ್ನಾಳರಿಗೆ ಕರೆ ಕೊಟ್ಟಿದ್ವಿ. ಆದರೆ ನಿನ್ನೆ ದಿವಸ ನಾನು ಹೇಳ್ತಿದ್ದೀನಿ, ಸಮಾಜ ಹೊಡಿಬಾರ್ದು, ಒಟ್ಟಾಗಬೇಕು ಅಂತ ನಮ್ಮ ಉದ್ದೇಶ. ನಾವು ಹೇಳ್ತಿದ್ದೀವಿ, ಯತ್ನಾಳ್ರವ್ರನ್ನ ಬಲಿಪಶು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಎತ್ಕೊಡ್ತಾರೆ, ಇಲ್ಲಿಂದ ಆಡ್ಕೊಂತಾರೆ, ನಿಮ್ಮನ್ನು ಬಲಿಪಶು ಮಾಡ್ತಾರೆ, ಅದಕ್ಕೆ ಬಲಿಯಾಗಬೇಡ್ರಿ ಅಂತ ನಾವು ಹೇಳ್ತಿದ್ದೀವಿ. ನೀವು ಬಲಿ ಆಗ್ತೀವಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ನಿನ್ನೆ ದಿವಸ ಹೇಳಿದ್ದಾರೆ, ಬೆಂಗಳೂರಲ್ಲಿ ಮಾಧ್ಯಮ ಸ್ನೇಹಿತರ ಜೊತೆ ಹೊಸಪೇಟೆಯಲ್ಲಿ ಸುಮಾರಾಗಿದೆ ಅಂದರೆ ಅವಮಾನ ಆಗಿದೆ, ಅದಕ್ಕೋಸ್ಕರ ನನ್ನ ಹೆಸರು ಹೇಳಿದರೆ ನಾವು ಹೇಳ್ತಿದ್ದೀವಿ, ಹೊಸಪೇಟೆ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗೆ ಹೇಳ್ತೀನಿ. ಚಂದ್ರಶೇಖರ್ ಇದ್ದರು, ಅಜಯ್ ಕುಮಾರ್ ಇದ್ದರು, ನಾವಿದ್ವಿ, ಮಾಡಾಳ್ ಮಲ್ಲಿಕಾರ್ಜುನ್ ಇದ್ದರು, ಮತ್ತು ಅಲ್ಲಿಯ ರಾಜ್ಯ ಪಂಚಮಶಾಲಿ ಯುವಕರ ಅಧ್ಯಕ್ಷರು ಇದ್ದರು, ನಮ್ಮ ಕೊಟ್ರೇಶು. ಲೋಕಿಕೆರೆ ಅವತ್ತಿರಲಿಲ್ಲ, ಜಿಲ್ಲಾಧ್ಯಕ್ಷರು ನಮ್ಮ ಅವರು ಹೋದರು, ಮತ್ತು ಕಡ್ಲೆಬಾಳ್ ಧನಂಜಯ ಎಲ್ಲರಿದ್ವಿ. ಯಾವುದೇ ಅಲ್ಲಿ ಸುಮಾರಾಗಿಲ್ಲ. ಈ ರೀತಿ ನಾವು ಒಟ್ಟಾಗಿ ಒಂದಾಗಬೇಕಂತ ಆದಾಗ ಯಾವುದೇ ನಮಗೆ ಸುಮಾರಾಗಿಲ್ಲ, ಅವಮಾನ ಆಗಿಲ್ಲ. ಇದನ್ನೆಲ್ಲ ಒಂದು ಕಡೆ ಅವರು ಬಾಯಲ್ಲಿ ಹೇಳ್ತಾರೆ, ನಾವು ಹೇಳ್ತೀವಿ, ಸಮಯ ಬಂದಾಗ ಹಿಂದೂ ಹುಲಿ ಅಂತೀರಿ, ಪಂಚಮಶಾಲಿ ಅಂತೀರಿ. ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದಾಗ ಯಾಕಪ್ಪ ನೀವು ಖಂಡಿಸಲಿಲ್ಲ ಅದನ್ನು? ಮತ್ತು ಯಡಿಯೂರಪ್ಪನವರು ವೀರಶೈವ ಲಿಂಗಾಯತರು OBC ಕೊಡ್ಬೇಕಂದಾಗ ಅದು ನಮ್ಮವರೇ ಅಡ್ಡಿ ಹಾಕಿದರು, ನಮ್ಮವರೇ. ಅವತ್ತು ಯಾಕೆ ಯತ್ನಾಳ್ರವರು ಇದನ್ನು ವಿರೋಧ ಮಾಡಲಿಲ್ಲ? ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಲಿಲ್ಲ, ಯಡಿಯೂರಪ್ಪ ಅಂತಲ್ಲ ಸಮಾಜದ ಪರವಾಗಿ ಮಾತಾಡಲಿಲ್ಲ. ಒಂದು ಸರಿ ವೀರಶೈವ ಲಿಂಗಾಯತರು ಅಂತ ಬೆಂಗಳೂರು ಸೇರ್ಕೊಂತೀರಿ, ಇನ್ನೊಂದು ಕಡೆ ಹೇಳ್ತೀರಿ ದಾವಣಗೆರೆಯಲ್ಲಿ 10 ಲಕ್ಷ ಜನ ಏನು ನಾವು ಮಾಡಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ಮಾಡಿ 10 ದಿವಸದ ನಂತರ ಹಿಂದೂ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತೀರಿ. ಅರೆ, ಸಂದರ್ಭ ಬಂದಾಗ ಮುಖವಾಡ ಹಾಕಬೇಡ್ರಿ, ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀವಿ. ಯತ್ನಾಳ್ರವರೇ, ನೀವು ನಮ್ಮನ್ನು ಯಾಕೆ ಅನುಕರಣೆ ಮಾಡ್ತೀರಿ? ಅರೆ, ನಮಗಿಂತ ಮುಂಚೆ ಮಾಡಿ ಯಾರು ಬೇಡ ಅಂತಾರೆ? ಅಂದರೆ ನಾವು ಆದರ್ಶನಾ? ನಾವು ನಡೆಯುವ ದಾರಿಯಲ್ಲಿ ಅಂದರೆ ನಾವು ಸನ್ಮಾರ್ಗದಲ್ಲಿ ನಡಿತೀವಿ. ಅದಕ್ಕೆ ಕವಲಿ ದಾರಿ ಬಾಡಪ್ಪ, ಒಟ್ಟಾಗಿ ಹೋಗೋಣ ಬಾ ಅಂತ ಅಂದರೆ ಈ ರೀತಿ ಅಪಸ್ವರದ ಮಾತಾಡ್ತೀರಿ. ನಾಳೆ ಬಲಿ ಆಗ್ತೀರಿ, ನಾವೇನು ಮಾಡೋಕ್ಕಾಗಲ್ಲ. ಸಂದರ್ಭ ಬಂದಾಗ ಹಿಂದೂ ಅಂತ ಹೇಳ್ತೀರಿ, ಹಿಂದೂ ಸಂಗಮ ಅಂತ ಹೇಳ್ತೀವಿ, ವೀರಶೈವ ಲಿಂಗಾಯತರು ಅಂತ ಹೇಳ್ತೀರಿ. ವಿವಿಧ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ಬೇಡ. ಸಮಾಜಮುಖಿಯಾಗಿ ನಾವು ಮಾಡೋಣ ಅಂತಂದರೆ ಈ ರೀತಿ ವಿರೋಧ ಮಾಡಿ ನಾವೇನು ಮಾಡೋಕ್ಕಲ್ಲ. ಹೊಸಪೇಟೆಯಲ್ಲಿ ನಮಗೆ ಅವಮಾನ ಆಗಿಲ್ಲ, ಅಪಮಾನ ಆಗಿಲ್ಲ. ನಾವು ನಿಮಗೆ ಗೌರವ ಕೊಟ್ಟು 3 ಜಿಲ್ಲೆ ಮುಖಂಡರು ಸಭೆ ಆಯಿತು. ಇದನ್ನು ನೀವು ಬಲಿ ಆಗ್ತೀವಿ ಅಂದರೆ ನಾವೇನು ಮಾಡೋಕ್ಕಲ್ಲ. ಆಗ್ರಿ, ಬಲಿ ಯಾರಾಗ ಬೇಡ ಅಂತಾರೆ? ನೀವೇ ಬಲಿ ಆಗ್ತೀರಿ, ಬಲಿ ಕೊಡ್ಕಂತ ಹೇಳ್ತಾ ಇರ್ತಾರೆ, ಬಲಿ ಆಗ್ತೀರಿ ಅಷ್ಟೇ ಅವರು. ನಾವು ಹೇಳ್ತೀವಿ, ದಾವಣಗೆರೆ ಐತಿಹಾಸಿಕ ಸಮಾವೇಶ ಮಾಡ್ತೀವಿ. ಇನ್ನು ಕೆಲವು ಮಾಧ್ಯಮದ ಸ್ನೇಹಿತರು ಕೆಲವರು ಈ ಸ್ಟೋರಿಗಳನ್ನು ವ್ಯವಸ್ಥಿತವಾಗಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಅಂದರೆ ಅವ್ರು ಹೇಳಿದೇನು, ಭಾರೀ ಪ್ರಭಾವಿ ನಾಯಕರು ಯತ್ನಾಳ್ರು, ದಾವಣಗೆರೆಯಲ್ಲಿ ಒಬ್ಬರದಂತೆ ಸಂಪನ್ಮೂಲ ವ್ಯಕ್ತಿಗಳು, ದಾವಣಗೆರೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತೆ. ಯಾವ ಸಂಪನ್ಮೂಲ ಇದೆಯಪ್ಪ? ನಮ್ಮನ್ನೆಲ್ಲ ತೋರಿಸಿ 1000 ಕೋಟಿ ಲೂಟಿ ಹೊಡೆದು ಸಂಪನ್ಮೂಲ ಅಂತೆ. 10 ರೂಪಾಯಿ ಖರ್ಚು ಮಾಡಿಲ್ಲ, ಪಾರ್ಟಿಗೋಸ್ಕರ ಕೊಡುಗೆ ಇಲ್ಲ. ನಾವೆಲ್ಲರೂ ದಾವಣಗೆರೆ BJPಲಿ ಏನೇ ಸಮಾವೇಶ ಆದರೂ ಎಲ್ಲರೂ ಶೇರ್ ಮಾಡಿದ್ದೀವಿ. ಅವ್ರು ಏನೋ 10 ರೂಪಾಯಿ ಖರ್ಚು ಮಾಡಿಲ್ಲ. ಕೆಲವರು ವಿಶ್ಲೇಷಣೆ ಮಾಡ್ತಾರೆ ಮಾಧ್ಯಮ ಸ್ನೇಹಿತರು, ಅವರು ಭಾರೀ ಪ್ರಭಾವಿ ವ್ಯಕ್ತಿಗಳು, ಮಧ್ಯ ಕರ್ನಾಟಕದಲ್ಲಿ ಇವರು ಸಂಪನ್ಮೂಲ ಇದೆ, 1000 ಕೋಟಿ ನಮ್ಮನ್ನೆಲ್ಲ ಮುಖ ತೋರಿಸಿ ಲೂಟಿ ಹೊಡೆದು. ಯಾವ ಸಂಪನ್ಮೂಲ? ಯಾರಿಗೆ ಚಾ ಕುಡಿಸಿದ್ಯಪ್ಪ? ನಿನ್ನ ಗೆಸ್ಟ್ ಹೌಸ್ದಾಗೆ ಎಷ್ಟು ಜನಕ್ಕೆ ಊಟ ಹಾಕಿದ್ಯಪ್ಪ? ವೈಭವೀಕರಿಸಿ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀವಿ. ನಾವು ಮಾಧ್ಯಮ ಸ್ನೇಹಿತರ ಮೇಲೆ ಆರೋಪ ಮಾಡಲ್ಲ. ಈ ರೀತಿ ಸ್ಟೋರಿಗಳನ್ನ ಪ್ಲಾಂಟ್ ಮಾಡೋದು ಬಿಡ್ರಿ. ಯಾರು ಪ್ರಭಾವಿ ನಾಯಕ ಅಲ್ಲ. ವೀರಶೈವ ಲಿಂಗಾಯತರಲ್ಲಿ ಯಡಿಯೂರಪ್ಪನೇ ಪ್ರಶ್ನಾತೀತ ನಾಯಕ. ಯಡಿಯೂರಪ್ಪನ ಒಪ್ಕೊಂಡಿದ್ದೀವಿ, ಒಳಪಂಗಡಗಳು ನಾವೆಲ್ಲ ಸೇರಿ ಯಡಿಯೂರಪ್ಪನೇ ನಮ್ಮ ಸಮುದಾಯ ನಾಯಕ ಅಂತ ನಾವು ಒಪ್ಕೊಂಡಿದ್ದೀವಿ. ಕೇವಲ ಒಂದು ಧರ್ಮದ ಮೇಲೆ ನಾವು ರಾಜಕಾರಣಕ್ಕೆ ಬರ್ತೀವ? ವೀರಶೈವ ಲಿಂಗಾಯತರ ಜೊತೆಗೆ
ಯಡಿಯೂರಪ್ಪನ ನಿಲ್ಲಿಸಿದ ಮೇಲೆ ಬಿ ಜೆ ಪಿ ಮತಗಳು ನಮ್ಮಲ್ಲಿ ದೂರ ಆಗಿದ್ದಾವೆ, ಕಾಂಗ್ರೆಸ್ಗೆ ಹೋದವು. ಅದನ್ನು ಸಹ ವಾಪಸ್ ಬಿ ಜೆ ಪಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದ ಹಿಂದೂ ವರ್ಗ ಎಲ್ಲ ಸಮುದಾಯಗಳು ಬೇಕು ಒಂದು ರಾಜಕಾರಣ ಮಾಡೋಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ. ಈ ರೀತಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಸ್ಟೋರಿಗಳನ್ನ ಪ್ಲಾಂಟ್ ಮಾಡ್ತಾರೆ. ಯಾರೂ ಸಂಪನ್ಮೂಲ ಇಲ್ಲ, 10 ರೂಪಾಯಿ ಬಿಚ್ಚಲ್ಲ, ಎಲ್ಲ ನಾಟಕ. ಇದ್ರ ಜೊತೆಗೆ ಲೋಕಸಭೆ ಮಾನ ಹರೀಶ ಶತಮೂರ್ಖ ಹರಿಹರದಾಗಿರೋ ನಾವು ಕಾಂಗ್ರೆಸ್ ಹರಿಹರದಾಗ ಯಾಕೆ ಲೀಡಾಯ್ತು ಉತ್ತರ ಕೊಡೋದಕ್ಕೆ ಮಾತಿದ್ರಿ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತೀಯಲ್ಲ. ಶಿವಶಂಕರ್ ಬರ್ತಾ ಇದ್ರೆ 25-30 ಸಾವಿರ ಕಾಂಗ್ರೆಸ್ ಲೀಡ್ ಆಗ್ತಿತ್ತಲ್ಲಿ. ಶಿವಶಂಕರ್ ಕೈ ಜೋಡಿಸಿದಕ್ಕೆ ಇನ್ನು 5 ಸಾವಿರ ಕಾಂಗ್ರೆಸ್ ಲೀಡ್ ಆಗಿದೆ. ನಿನ್ನ ಕೊಡುಗೆ ಏನು? ಮಾತಿದ್ರಿ ಯಡಿಯೂರಪ್ಪ ಅಂತ ಮಾತಾಡ್ತೀಯಲ್ಲ, ನೀನೇ ತಾನೇ ಕಾಂಗ್ರೆಸ್ ಸೇರ್ಕೊಂಡು ರಾತ್ರಿ ಶಾಮನೂರು ಮನೆ ಬಾಗಿಲು ಕಾದ್ದು. ಶಾಮನೂರು ಮನೆ ಬಾಗಿಲು ಕಾದಲ್ವಾ? ಶಾಮನೂರು ಖಾಲಿ ಬಿದ್ದಿಲ್ವಾ? ನಾಚಿ ಆಗ್ಬೇಕು. ನೀನು ಹರಿಹರದಲ್ಲಿ ಲೀಡ್ ಕೊಟ್ಟಿಲ್ಲ, ಕಾಂಗ್ರೆಸ್ ಲೀಡ್ ಹೋಗಿದೆ. ನೀನು ಎಲ್ಲ ಮ್ಯಾಚ್ ಫಿಕ್ಸನ್ ದುಡ್ಡು ಇಸ್ಕೊಂಡಿರ್ಬೇಕು. ಈ ರೀತಿ ನಾಟಕ ಮಾಡ್ತೀನಿ ಅಂತ ಕೇಳೋಕ್ಕೆ ಇಚ್ಛಪಡ್ತೀನಿ. ಬಿ ಜೆ ಪಿ ಸೋಲಿಗೆ ನಿಮ್ಮಂತಲೇ ಕಾರಣ, ನಾವಲ್ಲ. ಅವರ ಸ್ವಯಂಕೃತ ಅಪರಾಧ. ಯಾಕಪ್ಪ ಮಾತಿದ್ರಿ ಎಲ್ಲರ ಮೇಲೆ ಹೇಳ್ತಿ? ಯಡಿಯೂರಪ್ಪ ವಿಜೇಂದ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಾರ, ನಾಚಿ ಆಗಬೇಕು. ನೀನು ಹರಿಹರದಲ್ಲಿ ಲೀಡ್ ಕೊಟ್ಟಿಲ್ಲ, ರಾತ್ರಿ ಕಾಂಗ್ರೆಸ್ ಹುಡುಗರಿ. ನೀನು ಇನ್ನೊಬ್ಬರ ಬಗ್ಗೆ ಏನು ಮಾತಾಡ್ತೀನಿ? ನೀನು ಮಾತಾಡೋಕೆ ಹೆಚ್ಚಿಗಿಂದ ಮಾತಾಡ್ಬೇಕಂತ ಹೇಳ್ತೀವಿ ನಾವು. ಇನ್ನೊಂದು ಸಲ ಹೇಳ್ತೀವಿ 14 ಯಡಿಯೂರಪ್ಪ ಲಿಂಗಾಯತರಲ್ಲ, ತಿರಸ್ಕೃತ ನಾಣ್ಯಗಳು. ಇವರು 31 ಜನ ಹೋಟ್ಲ ಮೀಟಿಂಗ್ ಮಾಡಿದರೆ ಕೆಲವು ನಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ವೈಭವೀಕರಿಸ್ತಾರೆ. ಹಂಗಂತೇಳಿ ಮಾಧ್ಯಮ ಸ್ನೇಹಿತರ ಮೇಲೆ ಆರೋಪ ಮಾಡಲ್ಲ. ಅವ್ರು ಸೇರೋದು ಯಾರು? ಅವರೇ 31 ಒಂದು 25-30 ಜನ ಸೇರಿಸ್ಕೊಂಡು 10 ಸಭೆ ಮಾಡಿದ್ರು. 10 ಜನ ಬಿಟ್ಟರು, 40 ಜನ ಬಿಟ್ಟರು, 50 ಜನ ಇಲ್ಲ. ನಾವು ಮಾಡಿರ್ತಕ್ಕಂಥ ಸಭೆಗಳು ಒಂದೊಂದು ಜಿಲ್ಲೆಯಲ್ಲಿ 2,000 ಜನ ಎಲ್ಲ ಮುಖಂಡರುಗಳು, ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಳಪಂಗ ಸಮುದಾಯಗಳ ಮುಖಂಡರುಗಳು, ಬ್ಯಾಂಕ್ಗಳ ಅಧ್ಯಕ್ಷಗಳು, ಬುದ್ಧಿಜೀವಿಗಳು, ಮುಖಂಡರುಗಳು ಮತ್ತು ಚುನಾಯಿತ ಪ್ರತಿ ಮಾಜಿ MLAಗಳು, ಅನೇಕ ಮುಖಂಡರುಗಳು ಸೇರ್ತದೆ. ಮಠಾಧೀಶರನ್ನ 5 ಸಾವಿರ ಕೊಟ್ಟರೆ ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾರೆ. ಈ ಪುಣ್ಯಾತ್ಮ ಯತ್ನಾಳು ನಾಚಿ ಆಗ್ಬೇಕಲ್ಲ. ಅಂದರೆ ನಿನಗೆ ಧರ್ಮದ ಬಗ್ಗೆ ಎಷ್ಟು ಹಿಂದೂ ಅಂತೇಳಿ ಮೇಲೆ ಆ ಕಾವಿಗೆ ಅಪಮಾನ ಮಾಡ್ತೀಯಲ್ಲ, ನಾಚಿ ಆಗಲಿ ನಿನಗೆ. ನಾವು ಗೌರವವನ್ನು ಕೊಟ್ಟಿದ್ವಿ. ಗೌರವವನ್ನು ಕೊಟ್ಟರೆ ಅದೇನು ಹಳ್ಳಿಗಳ ಗಾದೆ ಹೇಳ್ತಾರೆ, ಹಮ್ಮಿಗೋ ಭ್ರಮ ಕೆಟ್ಟಂತೆ ನಮ್ಮಳೊಬ್ಬ ಸುಮ್ಮನೆ ಏನು ಹೇಳ್ತಾರಲ್ಲ, ನಮ್ಮಳೊಬ್ಬ ಸುಖ ಸುಮ್ಮನೆ ಕೆಟ್ಟಂತ. ಹಂಗೆ ನೀನು ಬಲಿ ಕೊಡ್ತಾರೆ, ಬಲಿಯಾಗಪ್ಪ ಯಾರು ಬೇಡತ್ತಾರೆ?